ಜಾತಕ ಹಂಗಿದೆ ಇತ್ತು. ಈ ದಶೆ ಚೆನ್ನಾಗಿಲ್ಲ, ಅದಕ್ಕೆ ಹಿಂಗಾಗಿ. ಸುರ್ಕುಪ್ಪದಲ್ಲಿ ನಮ್ಮ ದೊಡ್ಡಮ್ಮ ಇದ್ರು, ತಾಯಿ ಅಕ್ಕ. ಬಳ್ಳಾರಿ. ಅಲ್ಲ ಸರ್, ಮಜ್ಜಿಗೆ ಬೇಡ ಬಿಡತ್ತೀರಿ ಸರ್ ಮೊಸರು ಬಾಳಿಗೆ? ಯಾವಾಗ ಉಣಬೇಕಂತ ನಿಮಗೆ ಲೇಖನ ಕೊಟ್ಬಿಡ್ತೀವಿ ನಾವು. ಸರಿ. ಯಾಕೆ ಉಣಬಾರ್ದು ಮಜ್ಜಿಗೆ ಅಂತಂದರೆ ಇವು ಅನೇಕ ಕಾಯಿಲೆಗಳಿಗೆ ಕಾರಣ ಆಗ್ತದೆ ಮೊಸರು. ಮಜ್ಜಿಗೆ ಯಾವ ಕೇಳ್ತಾರೆ ನಾನು ಯಾವಾಗ ಉಣಬೇಕು, ರಾತ್ರಿ ಉಣಬೇಕು, ಉಣಬಾರ್ದು. ರಾತ್ರಿ ಅನ್ಕೊ ಉಣಲೇಬಾರ್ದು. ಹೆಚ್ಚಿದ್ರೆ ನಿಶಾನಚ್ಚತೆ ದ್ರವಣತೆ ನಿಶಾನಚ್ಚ, ರಾತ್ರಿ ದ್ರವ ಪದಾರ್ಥಗಳು ಉಣಲೇಬಾರ್ದು ಅಂತ ಇದೆ ಆಯುರ್ವೇದ. ಈ ಅದು ಉಣೋದ್ರಿಂದ ಏನಾಗ್ತದೆ ಅಂದರೆ ಅನೇಕ ಕಾಯಿಲೆಗಳು ಬರ್ತಾವೆ. ನಾನು ಬರೆದಿನಿ, ನಾನು ಮೊಸರಿನ ಬಗ್ಗೆ 3 ಲೇಖನ ಬರೆದಿನಿ ಗೊತ್ತೇ. ಇವೆಲ್ಲ ಮತ್ತೆ ಕಾಯಿಲೆಗಳು ಹೆಂಗೆ ವಾಸಿ ಮಾಡ್ತಾರೆ, ಮೊಸರು ಬಿಡಿಸಿದ್ರೆ ಕಮ್ಮಿ ಬಿಡ್ತಾವೆ. ರಾತ್ರಿ ಊಟ ಆದ್ಮೇಲೆ ಹಾಲು ಕುಡಿತಾರೆ, ಲಿಕ್ವಿಡ್ ಇಲ್ಲ, ಪೂರ ಹೋಗ್ಲಿ. ಅದು ಹೋಗ್ಲಿ, ಕ್ಯಾನ್ಸರ್ ಬರ್ತದೆ ನೋಡಿ ಸರ್. ಗೋಧಿ ಕ್ಯಾನ್ಸರ್, ಹಾಲಿಗೆ ಕ್ಯಾನ್ಸರ್. ಸರ್ ಆಕ್ಚುಲಿ ನನಗೆ ಮೊನ್ನೊಬ್ರು ಹೇಳಿದ್ರು ಸರ್, ಹಾಲು ಹಸು ಮರಿಗೆ ಬೇಕು, ತಾಯಿ ಹಾಲು ತಾಯಿ ಮಗುಗೆ ಬೇಕು. ಬಿಟ್ರೆ ಹಸು ಹಾಲು ನಾವು ಕುಡಿದ್ರೆ ನಮ್ಮ ಬಾಡಿಗೆ ಅದು ಸೇರೋದಿಲ್ಲ ಅಂತಾರೆ, ಬೇಕಾಗಿಲ್ಲ ಅಂತಾರೆ. ನೋಡಿ ಮುಂಚೆ ಊಟ ಆದ ತಕ್ಷಣ ಹಾಲು ಕುಡಿ ಅಂತಿದ್ರು, ಹಾಲು ಕುಡಿದು ಮಾಡ್ಕೊ ಅಂತಿದ್ರು. ಅಂದ್ರೆ ನೀರ್ ಹಾಲು ಬಿಡಿ, ಗಟ್ಟಿ ಹಾಲಲ್ಲ, ಏನೇ ಹಾಲು ಕುಡಿಬಾರ್ದು, ಬೇಕಾಗಿಲ್ಲ. ಇವಾಗ ಹಸು ಮರಿಗೆ ಬೇಕು. ಬಿಟ್ರೆ ನಿಮ್ಗೆ ಯಾಕೆ ಬೇಕು ಹಸು ಹಾಲು? ಬೇಕಾಗಿಲ್ಲ. ನಮ್ದು ಇವು ತಾಯಿ ಹಾಲು ಕುಡಿದು ಬೆಳೆದಿರ್ತೀವಿ. ಇವಾಗ ತಾಯಿ ಹಾಲು ಕುಡಿಯೋದು ಅವಶ್ಯ ಬರಲ್ಲ, ಕುಡಿಯೋದು ಬಿಡಿ, ಬೇಕಾಗಿಲ್ಲ. ಬೇರೆ ಜೀವದ ಹಾಲು ಇನ್ನೊಬ್ರಿಗೆ ಬೇಕಾಗಿಲ್ಲ. ಆಕಳ ಹಾಲು ಕೊಡ್ಬೋದು, ಮಕ್ಕಳಿಗೆ ಕೊಡಲೇಬೇಕಲ್ಲ ಅನಿವಾರ್ಯ. ಅದು ಹಗ್ಲು ಕೊಡ್ರಿ. ರಾತ್ರಿ ಕೊಡಬಾರ್ದು. ಮಜ್ಜಿಗೆ ಮಜ್ಜಿಗೆ ಮಾತ್ರ ಬೇಡವೇ ಬೇಡ. ರಾತ್ರಿ ಎಲ್ಲೇ ಇಲ್ಲ. ಸರ್. ಇದು ಯಾವಾಗ ಉಣ್ಬೇಕು ಮಜ್ಜಿಗೆ, ಯಾವಾಗ ಉಣ್ಬೇಕಂದ್ರೆ ನಾನೇನು ಬರೋದು ಲೇಖನದಾಗ ಆ ಉಣ್ಬೋ ಈ ಬಿಡ್ಬೋ ಅಂತ ಹೇಳೋದು ಬದಲು ಸೂರ್ಯ ಇದ್ದಾಗ ನೋಡ್ರಿ, ಮುಗಿದಾಯ್ತು ನಾವು. ಹೌದಿಲ್ಲ, ಮಳೆಗಾಲದಾಗ ಸೂರ್ಯ ಇರ್ತಾನೆ, ಮುಗಿದ್ಬಿಡ್ಬಾರ್ದು. ರಾತ್ರಿ ಉಣ್ಣಂಗಿಲ್ಲ, ಸೂರ್ಯ ಇಲ್ಲ. ಸಾಯಂಕಾಲ ಮೇಲೆ ಮುಟ್ಟಂಗಿಲ್ಲ. ನಾನು ಹೆಂಗ್ ಬರೋದು ಲೆಕ್ಕ, ಬಿಸಿಲು ಜಾಸ್ತಿ ಇದ್ರೆ ಮಾತ್ರ ಸ್ವಲ್ಪ ಕುಡಿಬೋದು. ಬಿಸಿಲು ಸೂರ್ಯ ಇದ್ದಾಗ ಉಣ್ಬೋದು, ಸ್ವಲ್ಪ ಉಣ್ಬೋದು, ಸ್ವಲ್ಪ ಉಣ್ಬೇಕು. ಹೆಂಗ್ ಬರೋದು ನೋಡ್ರಿ ನಾನು ಲೆಕ್ಕ ಹಾಕಿ. ಅದು ಆ ಬಿಡ್ಬೇಕು ಈ ಬಿಡ್ಬೇಕು ಅಂತ ಹೇಳೋದು ಬದಲು ಸೂರ್ಯ ಇದ್ದಾಗ ಮಾತ್ರ ಇದ್ದಾಗ ಬಿಡ್ರಿ ಅಂತ ಹೇಳ್ಬಿಟ್ಟಿನಿ. ಅದು ಕರೆಕ್ಟ್. ಇಂಥ ಲೇಖನಗಳು ಬರೋದು ನಾನು 120 ಲೇಖನಗಳು ಗೊತ್ತೇ. ಸೂರ್ಯ ಇದ್ದಾಗ ಬೇಸಿಗೆ ನಮ್ಮ ಕಡೆ ಬಿಸಿಲು ಜಾಸ್ತಿ, ಸ್ವಲ್ಪ ಉಣ್ಬೋದು, ಮಜ್ಜಿಗೆ ಉಣ್ಬೋದು. ಮೊಸರನ್ನಿಗೆ ಇಲ್ಲೇ ಇದೆ. ನಾನು 1962 ಹೇಳಿ ಎದಕ್ಕೆ ಉಣಬಾರ್ದು ಅಂತ ಕೇಳಿದರೆ, ಈಗ ನೋಡ್ರಿ ನಮ್ಮ ಆಯುರ್ವೇದದವ್ರು ಯಾರಿರ್ತಾರೆ ಅವರೆಲ್ಲರೂ 95-100 ವರ್ಷ ಇದೆ. ಇನ್ನೊಂದು ಈ ಭಾರತದ ಸರಾಸರಿ ವಯಸ್ಸು ಎಷ್ಟಿದೆ? 60 ಇದೆ. ಈ ಡಾಕ್ಟರ್ FRCS MBBS ನವರು ಎಷ್ಟಿದೆ ಸರಾಸರಿ? ಅವ್ರದ್ದು ಅಷ್ಟೇ ಸರ್, 70 ಇಲ್ಲ 46. ಅಯ್ಯೋ. 46 ಪೇಪರ್ದಾಗ ಬಂದಿದ್ದಾವೆ. ಅಧ್ಯಕ್ಷನಿಗೆ ಹೇಳಿದ್ದ, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ವರ್ಷ. ಡಾಕ್ಟ್ರದ್ದು ಡಾಕ್ಟರ್ದು MBBS ಡಾಕ್ಟರ್ಗಳದು 46 ವರ್ಷ ಸಗಟು ಜೀವನ. ಇದು ಸರಾಸರಿ ಜೀವನ 46 ಅಂದ್ರೆ 20 ಸಾಯ್ತಾರೆ ಅನ್ನಂಗೆ ಆಯ್ತಲ್ಲ. ಹೋಗಿದೆ, ಸುಮಾರು ಜನ ಹೋಗ್ಯಾರ. ಸುಮಾರು ಜನ 50-60 ಇರ್ಬೋದು. ಆಗ 60 ಮೇಲೆ ಅವರೇಜ್ 46 ಅಂದಾಗ ಅದಕ್ಕಿಂತ ಕಮ್ಮಿ ಇರ್ಬೋದು, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ. ಯಾಕೆ ಸಾಯ್ತಾರೆ ಅವ್ರು 46? ಬಟ್ ಆಯುರ್ವೇದ ನಮ್ಮ ಹಿಂದೂ ಸಾಂಪ್ರದಾಯದಲ್ಲಿ ಬೆಳೆದಿರೋ ಡಾಕ್ಟರ್ಗಳು ಯಾರು? 90, 100, 110. ನನಗೆ ಈಗ 98 ವರ್ಷ ಅಂತ ಹೇಳ್ತೇನೆ ನಾನು. ಇಲ್ಲ 96, 98 ವರ್ಷ. ಯಾಕೆ ಸಾಯ್ತಾರೆ ಅವರು ಅಂತ ಕೇಳ. 2 ಕಾರಣ. ಅವರು ಟೊಮಾಟೊ, ಬಾಳೆಹಣ್ಣು, ಮೊಸರು ತಿಂತಾರೆ. ಮಂದಿ ಕೂಡ ತಿಂದ್ರೆ ಅಂತ ಹೇಳ್ತಾರೆ, ಮೊಸರು ನೋಡಿ ಮೊಸರು. ಆದ ಕಾರಣ ಸಾಯ್ತಾರೆ. ಈ ಪಚ್ಚಬಾಳೆಹಣ್ಣು ತಿನ್ನೋದು ಬಿಟ್ಬಿಟ್ಟಿದ್ವಿ, ಈಗ ಏಲಕ್ಕಿ ಬಾಳೆಹಣ್ಣು ಎಲ್ಲರೂ ಅಪರೂಪ ಮನೆಗೆ ತಗೊಂಡು ಅಪರೂಪ ತಿನ್ಬೋದು. ಒಂದಿವ್ಸ ತಿಂದ್ರೆ ವಾರಕ್ಕೊಂದು ತಿಂದ್ರೆ ಏನು ಆಗೋದಿಲ್ಲ. ಆ ತರ ತಿನ್ನೋದು ದಿವಸ ಇಲ್ಲ. ದಿವಸ ಮುಂಚೆ ಪಚ್ಚಬಾಳೆಹಣ್ಣು ದಿವಸ ತಿಂತಾ ಇದ್ವಿ, ಬಿಟ್ಬಿಟ್ಟೆ ಅದು ಊಟ ಆದ ತಕ್ಷಣ ತಿಂತಾ ಇದ್ವಿ. ಒಂದನೇದು ಮೊಸರು ಟೊಮಾಟೊ ಬಾಳೆಹಣ್ಣು ತಿಂತಾರೆ. 2ನೇದು ಹಣ ಮೋಸ ಮಾಡಿ ಹಣ ತಿಂತಾರೆ. ಕಾಯಿಲೆ ಟೆಸ್ಟ್ಗಳು ಸುಮ್ಮನೆ ಟೆಸ್ಟ್ ಮಾಡಿ ಸುಮ್ಮನೆ ಮೆಡಿಸಿನ್ ಬಂದು ಅದು ಕೂಡ ಆಯುಷ್ಗೆ ತಗೊಳುತ್ತೆ. ಅದು ಪಾಪಕ್ಕೆ ಅವರು ಪಾಪಕ್ಕೆ ಸಾಯ್ತಾರೆ. ತಿಂದ್ರೆ ಮತ್ತು ಆಮೇಲೆ ಕಾಸಿನ ವೀಸನ್ ತಗೊಂತಾರೆ. ಅಲ್ಲ, ಪ್ರತಿಯೊಂದಕ್ಕೂ ಮೆಡಿಸಿನ್, ಅವರು ಪ್ರತಿಯೊಂದು ಮೆಡಿಸಿನ್ ತಗೋತಾರೆ. ಮೆಡಿಸಿನ್ ಕ್ರಾಸಿನ್ ತಗೋಬಾರ್ದು. ಎಷ್ಟು ಜನರು ದಿನನಿತ್ಯ ನೋಡಿ ನೀವು 150 ಅಲೋಪತಿ ಡಾಕ್ಟರ್ಗಳು ಬ್ಯಾನ್ ಮಾಡಿಬಿಟ್ಟಿದ್ದಾರೆ.
ಬ್ಯಾನ್ ಮಾಡಿದವಳಿಗೆ ಏನು ಮಾಡಿದ್ರು, ಯು ಎನ್ ಬ್ಯಾನ್ ಮಾಡಿದ್ರು 105 ವರ್ಷಗಳು. ಅವ್ರು ಏನು ಮಾಡಿದ್ರು, ಬಾಂಗ್ಲಾದೇಶದವ್ರು ರಾತ್ರಿ ಲಾರಿ ತಂದು ಇಂಡಿಯಾಕ್ಕೆ ಹಾಕಿ ತಗೊಂಬಿಟ್ರು. ಇವರು ಇಂಡಿಯಾದವ್ರಿಗೆ ನಮ್ಮ ದೇಶ ಆಗಲಿ ಹಿಂದೂಗಳಾಗಲಿ ಏನು ಬೇಕಿಲ್ಲ, ಏನು ಬೇಕಾಗಿಲ್ಲ, ಬಿಸ್ನೆಸ್ ಬೇಕಷ್ಟೇ. ಬಿಸ್ನೆಸ್ ಬೇಕು, ದುಡ್ಡು ಬೇಕು, ಲಂಚ ಬೇಕು. ಬೇರೆ ದೇಶದಲ್ಲಿ ಬೇಕಾಗ್ತಿರೋದ್ರೆ ನಮ್ಮ ಇಂಡಿಯಾಗೆ ಬರುತ್ತೆ. ಬಾಂಗ್ಲಾದೇಶದ ರಾತ್ರಿ ತಂದು ಹಾಕಿಬಿಟ್ರು. ತಗೊಂಡ್ಬಿಟ್ರು, ಸಸ್ತಾದಾಗ ತಗೊಂಡಿದ್ದು ಕಾಸ್ಟ್ಲಿ ಮಾಡ್ಕೊಂಡು ಕೋಟ್ಯಾಧೀಶ್ವರ ಆಗಿಬಿಟ್ಟು. ಈಗ ನೋಡ್ರಿ, ಒಂದೊಂದು ಹಾಸ್ಪಿಟ್ಲಿಗೆ ಒಂದೊಂದು ಔಷಧ ಅಂಗಡಿ ಇರ್ತೇವೆ, ಬರ್ತಾ ಇದ್ದಾರೆ. ಅನ್ಯಾಯ ಮಾಡ್ತಾರೆ, ಅದಕ್ಕೆ ಅವ್ರು ಪಾಪದಾಗ ಅವರು ಸಾಯ್ತಾರ. ಮತ್ತು ಟೊಮಾಟೊ ಅದು ತುಂಬಾಕ ಅವರು ಸಾಯ್ತಾರೆ. ಗೊತ್ತಾದ್ರೆ ವಾರಕ್ಕೊಂದ್ಸತಿ ಅಥವಾ 15 ದಿವಸಕ್ಕೊಂದ್ಸತಿ ನಾವು ಅನ್ನ ಸಾರು ತಿನ್ನೋದು, ಟೊಮಾಟೊ ಸಾರು. ಅದು ಅಷ್ಟೇ, ವಾರಕ್ಕೊಂದ್ಸತಿ ಹೇಳ್ತೀವಿ ಟೊಮಾಟೊ ಹಾಕಬಾರ್ದು ಅಂತ ಹೇಳಿದ್ರು ಹಾಕ್ತಾರೆ. ಸಾರಿಗೆ ಟೊಮಾಟೊ ಹೆಂಗಾಗುತ್ತೆ? ಏನೇ ಸರ್, ಯಾಕಾಗಲ್ಲ ಸರ್? ಮೊದಲು ಟೊಮಾಟೊ ಇದ್ದಿಲ್ಲ, ಗೊತ್ತಿಲ್ಲ. ಟೊಮಾಟೊ ನಮ್ಮ ಇಂಡಿಯಾದ ಅಲ್ಲ ಅಸಲು. ಟೊಮಾಟೊ ಇತಿಹಾಸ ಗೊತ್ತಿಲ್ಲ. ಹಸಿಮೆಣಸಿನಕಾಯಿ ಟೊಮಾಟೊ ಇಂಡಿಯಾದೇ ಅಲ್ಲ ಸರ್. ಕೆಂಪು ಟೊಮಾಟೊ, ಹಸಿರು ಟೊಮಾಟೊನೂ ಇದೆಯಲ್ಲ ಗಣೇಶ್? ಅಲ್ಲ, ಟೊಮಾಟೊ ನಮ್ಮ ಇಂಡಿಯಾದೇ ಅಲ್ಲ ಅದು. ಅದು ಬೇಕಂತೇಳಿ ಒಬ್ಬನಿದ್ದ, ಆ ಹುಡುಗ ಕಂಡು ಹಿಡಿದ್ಬಿಟ್ಟ. ಯಾರೋ ಆರ್ಡರ್ ಕೊಟ್ಬಿಟ್ಟು ಇಷ್ಟು ಟೊಮಾಟೊ ಸಸಿಗಳು ಬೇಕಂತಂದ್ರು. ಅವನು ನನಗೆ ಗಿಡಗಳು ಬೀಜ ಹಾಕಿ ಬೆಳಿಬೇಕಾದ್ರೆ ಸಾಧ್ಯ ಇಲ್ಲ ಅಂತೇಳಿ ಕಟ್ ಮಾಡಿ ಇಟ್ಟು ಅವರಿಗೆ ಹಸಿರು ಈಗ ಮತ್ತೆ ಕಡಿಮೆ ಆಯ್ತು, ನಿನ್ನೆ ಕಡಿಮೆ ಆಯ್ತು, ನಿನ್ನೆ ಮನೆಗೆ ಕಡಿಮೆ ಆಗಿದೆ. ಬಂದಿಲ್ಲ ಸರ್, ಇಲ್ಲ ಸರ್. ನಾನು ನೋಡ್ತೀನಿ, ಸೊ ಫ್ರೀ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ನೋಡ್ತೀನಿ ಸರ್. ಆಮೇಲೆ ಲ್ಯಾಪ್ಟಾಪಲ್ಲಿ ನೋಡ್ತೀನಿ ಸರ್. ಕಂಡು ಕೊಟ್ಟ. ಅದು ಎಲ್ಲರಿಗೂ ಗೊತ್ತಿದೆ, ಟೊಮಾಟೊಯಿಂದ ಕಿಡ್ನಿ ಕೆಡ್ತದ. ನಾನು ಹೇಳೋದು ಕಿಡ್ನಿ ಕೆಟ್ಟರೆ ಮುಗಿದೈತೆ, ಎಲ್ಲನೂ ಎಲ್ಲ ಗೊತ್ತ. ಬಾಳೆಹಣ್ಣು ತಿಂದ್ರು ಕಿಡ್ನಿ ಕೆಡ್ತದೆ, ಮೊಸರು ತಿಂದ್ರು ಕಿಡ್ನಿ ಕೆಡೋದು. ಬಾಳೆಹಣ್ಣು ಜಾಸ್ತಿ ತಿನ್ನಲ್ಲ, ಟೊಮಾಟೋದೆಲ್ಲ ವಾರಕ್ಕೊಂದ್ಸತಿ 10 ದಿವಸಕ್ಕೊಂದ್ಸತಿ ಸಾರು, ಅನ್ನ ಸಾರು. ನೀವು 2 ಸ್ಪೂನ್ ತಿಂದ್ರು ಏನು ತಪ್ಪಿಲ್ಲ. ಆಮೇಲೆ ಇದು ಮಾತ್ರ ಮೊಸರು ಮಾತ್ರ ದಿವಸ ಇದೆ, ನೀವು ಹೇಳಿದಾಗ ಮೊಸರು ಬಿಡಬೇಕಾದ್ರೆ ದಿವಸ ಮೊಸರು ಬಜ್ಜಿ ಬಿಡ್ರಿ, ಸ್ವಲ್ಪ ಬಜ್ಜಿ ಉಳ್ಳಲೇಬೇಕು ಲಾಸ್ಟಿಗೆ. ಅದೇ ಲಾಸ್ಟ್ಗೆ ನಾವು ಮೊಸರು ಹಾಕೊಂಡು ತಿಂತೀವಿ. ಅದು ಬೆಳಗ್ಗೆ ಹೊತ್ತು ಮಾತ್ರ, ಬಿಸಿಲಿದ್ರೆ ಮಾತ್ರ. ರಾತ್ರಿ ತಿನ್ಬೋದಂತೆ, ಬೇಡ ಸರ್, ರಾತ್ರಿ ಬಜ್ಜಿ ಬೇಡ ಅಂತ ಸರ್. ನಮ್ಮಲ್ಲೆಲ್ಲ ಮೊಸರು ನೀರು ಕಳ್ಸೋದು ನಿಮ್ಮನ್ನು ಕೊಟ್ಬಿಡ್ತಾರೆ, ಮಜ್ಜಿಗೆ ಅಲ್ಲ. ಅದಕ್ಕೆ ಕಡಿಬೇಕು, ಕಡಿಮೆ ತುಪ್ಪನ ಹಾಕೋದು ಗೊತ್ತೇ. ಇದು ಪ್ಯಾಕೆಟ್ ಕಡ್ದಿದ್ದಲ್ಲ, ಅದನ್ನ ಮತ್ತೆ ಮಾಡ್ಕೋಬೇಕು ನಾವು. ಅಲ್ಲ ಏನು ಬಂದೆ ಇಲ್ಲೇ ಇದ್ದೇನೆ, ಪಕ್ಕದ ಇದ್ದೇನೆ, ಬರ್ತೇನೆ. ಆಯ್ತು ಬನ್ನಿ. ಸಾರಿ ಓದ್ತೀನಿ. ಸಂತೋಷ. ದಯವಿಟ್ಟು ಒಂದು ರಿಂಗ್ ಕೊಟ್ಟು ಬಂದ್ಬಿಡಿ ಸರ್, ಬೇಜಾರು ಮಾಡ್ಕೋಬೇಡಿ. ನೀವು ಬಂದಾಗ ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಒಂದು ಫೋನ್ ಮಾಡಿಬಿಟ್ಟು ನಾನು ಬರ್ತೀನಿ. ಫೋನ್ ಮಾಡೇ ಬರ್ತೀನಿ. ಸರಿ ಸರ್, ಸಂತೋಷ ಸರ್. ನಿಮ್ಗೆಲ್ಲ ಹೇಳ್ತೀನಿ ನಾನು, ವಾಸಿ ಮಾಡಿ ನಮಗೆ ಒಂದೊಂದು ಹೇಳ್ತೀನಿ. ಏನು ಉಣಬಾರ್ದು, ಏನು ಉಣಬೇಕು, ಸರಿ ಸರ್, ಅದೆಲ್ಲ ಹೇಳ್ತೀನಿ. ಸರಿ, ತುಂಬ ಸಂತೋಷ. ಏನನ್ನ ಕೇಳಿ ಹೇಳ್ತೀನಿ, ಪುಕ್ಕಟೆ ಹೇಳ್ತೀನಿ. ಸರಿ ಸರ್, ನೆಕ್ಸ್ಟ್ ಟೈಮ್ ಬಂದಾಗ ಕೇಳ್ತೀನಿ. ಊಟ ನಾವು ಹೆಂಗಂದ್ರೆ ತಿಂತಾ ಇದೀವಿ ಈಗ. ಏನೋ ಇಲ್ಲ ಊಟ, ನೀವು ಅಲ್ಲ ಊಟ ಅಂತೂ ನಾವು 10 ತಿನ್ಬಾರ್ದು 20 ತಿನ್ಬಾರ್ದು ಇಲ್ಲ, ನಮ್ಗೆ ಎಲ್ಲ